Let's turn back to Psalm 91. ಕೀರ್ತನೆ 91ನೇ ಅಧ್ಯಾಯಕ್ಕೆ ತಿರುಗಿಸೋಣ. If you remember, in our last session we saw ನಿಮಗೆ ನೆನಪಿದ್ರೆ ನಾವು ಕಡೆಯ ಕೂಟದಲ್ಲಿ these ನೋಡಿಕೊಂಡು wonderful promises God has given us here. ಇಲ್ಲಿ ಕೆಲವು ಅದ್ಭುತ ವಾಗ್ದಾನಗಳನ್ನು ನೋಡಿಕೊಂಡ್ವಿ. And there are promises with conditions. ಕೆಲವು ವಾಗ್ದಾನಗಳಿಗೆ ಕೆಲವು ಕಾಯ್ದೆಗಳಿರುತ್ತೆ. Because he has loved me, I will deliver him. ಆತ ಪ್ರೀತಿಸಿದ್ರಿಂದ ಆತನನ್ನು ರಕ್ಷಿಸುವೆನು ಅಂತ I will ಹೇಳುತ್ತೆ. set him on high because he has known my name. ಅವನನ್ನು ಉದ್ಧರಿಸುವೆನು ಯಾಕೆಂದ್ರೆ ಅವನಿಗೆ ನನ್ನ ನಾಮ ಅರಿತವನಾಗಿದ್ದಾನೆ. Psalm 91 verse 14. 14ನೇ ವಚನ 91ನೇ ಅಧ್ಯಾಯ. And we looked at that first thing. There are only 3 conditions mentioned in these verses. ಇಲ್ಲಿ 3 ಕಾಯ್ದೆಗಳನ್ನು ತಿಳಿಸಿದ್ದಾರೆ. He loves me. ಆತ ಪ್ರೀತಿಸ್ತಾನೆ. He has known my name. ಆತನ ನಾಮ ಅರಿತವನಾಗಿದ್ದಾನೆ. And he calls upon me. ನನ್ನಲ್ಲಿ ಮೊರೆ ಇಡ್ತಾನೆ. And the promises are at least 8 of them. The promises, ಈ ವಾಗ್ದಾನಗಳು, there are 8 of them. 8 ವಾಗ್ದಾನಗಳು. I will deliver him. ನಾನು I will ರಕ್ಷಿಸ್ತೇನೆ. I will set him on high. ಉದ್ಧರಿಸುವೆನು. I will answer him. ಅವನಿಗೆ ದಯಪಾಲಿಸುವೆನು. I will be with him in trouble. ಅವನನ್ನು ಘನಪಡಿಸುವೆನು. I will rescue him. ಆತನನ್ನು ಕಾಪಾಡುವೆನು. I will honor him. ಆತನನ್ನು ಘನಪಡಿಸುವೆನು. I will satisfy him. ತೃಪ್ತಿಪಡಿಸುವೆನು. And he will let him see my salvation. ಅವನನ್ನು ನನ್ನ ರಕ್ಷಣೆಯನ್ನು ತೋರಿಸುವೆನು. Now God keeps his word if we keep the conditions. ನಾವು ಆತನ ಕಾಯ್ದೆಗಳನ್ನು ಅನುಸರಿಸಿದ್ರೆ, ಆಜ್ಞೆಗಳನ್ನು ಅನುಸರಿಸಿದ್ರೆ ವಾಗ್ದಾನಗಳನ್ನು ನೆರವೇರಿಸ್ತಾರೆ. We saw the first thing is always to love him with all our hearts. ನಾವು ನೋಡಿದೆವು ಇದರಲ್ಲಿ ಉತ್ತಮವಾದದ್ದು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸೋದು. Now we want to look at this, and let me repeat what I said last time, that to love God we need to first understand how much he loves us. ನಾನು ಮೊದಲೇ ತಿಳಿಸಿದಂತೆ ದೇವರನ್ನ ಪ್ರೀತಿಸಲಿಕ್ಕೆ ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳೋದು ಮುಖ್ಯ. And we must know how much he has forgiven us. ನಮಗೆ ತಿಳಿದಿರಬೇಕು ದೇವರು ಎಷ್ಟು ನಮ್ಮನ್ನ ಕ್ಷಮಿಸಿದ್ದಾರೆ ಅಂತ. If you don't love the Lord more today, ನೀವು ಇವತ್ತು ಹೆಚ್ಚು ದೇವರನ್ನ ಪ್ರೀತಿಸ್ತಾ ಇಲ್ಲ ಅಂದ್ರೆ it's because you don't know how much he loved you. ನೀವು ದೇವರು ಎಷ್ಟು ನಿಮ್ಮನ್ನ ಪ್ರೀತಿಸಿದ್ದಾರೆ ಅನ್ನೋದು ಅರ್ಥ ಇಲ್ಲ. Or you have forgotten how much he has forgiven you. ಇಲ್ಲ ಅಂದ್ರೆ ನೀವು ಮರ್ತಿರಬಹುದು ಎಷ್ಟು ದೇವರು ಕ್ಷಮಿಸಿದ್ದಾರೆ ಅಂತ. I want to show you a verse in that connection. ಆ ಸಂಬಂಧವಾಗಿ ಒಂದು ವಾಕ್ಯವನ್ನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ. 2 Peter chapter 1. 2ನೇ ಕೊರಿಂಥ 2ನೇ ಪೇತ್ರ 1ನೇ ಅಧ್ಯಾಯದಲ್ಲಿ verse 9. 9ನೇ ವಚನವನ್ನು ನೋಡ್ಕೊಳ್ಳೋಣ. It says, he who lacks these qualities is blind, having forgotten his purification from his former sins. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ, ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳ ಪರಿಹಾರವಾಗಿ ತಾನು ಪರಿಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. You know what that verse is saying? ನಿಮಗೆ ಗೊತ್ತಾ ಆ ವಾಕ್ಯ ಏನು ಹೇಳ್ತಾ ಇದೆ ಅಂತ? The reason you are spiritually blind is because you have forgotten how many sins you were cleansed from in your past life. ನೀವು ಇಂದು ಕುರುಡರಾಗೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನೀವು ಎಷ್ಟು ಪಾಪಗಳಿಂದ ಕ್ಷಮಿಸಲ್ಪಟ್ಟಿದ್ದೀರಾ ಅನ್ನೋದನ್ನ ಇಂದು ಮರ್ತು ಬಿಟ್ಟಿದ್ದೀರಾ. I don't want to be spiritually blind. ನಾನು ಆತ್ಮೀಕವಾಗಿ ಕುರುಡನಾಗಲಿಕ್ಕೆ ಬಯಸೋದಿಲ್ಲ. But if I forget how much I have been cleansed in my past life, I will be spiritually blind. ನಾನು ಎಷ್ಟು ನನ್ನ ಪಾಪಗಳಿಂದ ತೊಳೆಯಲ್ಪಟ್ಟಿದ್ದೇನೆ ಅನ್ನೋದು ಮರ್ತು ಬಿಟ್ರೆ ಇಂದು ನಾನು ಕೂಡ ಕುರುಡನಾಗಿಬಿಡ್ತೇನೆ. Let me repeat, we must never feel guilty about even a single sin in our past life if we have confessed all of them. ನಾವು ನಮ್ಮ ಪಾಪಗಳನ್ನು ಆತನಿಗೆ ವಿಜ್ಞಾಪನೆ ಮಾಡಿದ್ರೆ ಅದ್ರ ಬಗ್ಗೆ ನಾವು ಯಾವುದೇ ಅಪರಾಧ ಮನೋಭಾವ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. Because we have been forgiven. ಯಾಕೆಂದ್ರೆ ನಾವು ಕ್ಷಮಿಸಲ್ಪಟ್ಟಿದ್ದೇವೆ. So in my life I don't feel guilty about anything in my past. ನನ್ನ ಜೀವಿತದ ಬಗ್ಗೆ ಯಾವ ಬಗ್ಗೆ ಅಪರಾಧ ಮನೋಭಾವನ ಹೊಂದ್ಕೊಳ್ಳಲ್ಲ. Because the blood of Jesus has cleansed me. ಯಾಕೆಂದ್ರೆ ಎಲ್ಲ ಪಾಪಗಳು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದೆ. Even one small sin bothers me. ಈ ಒಂದು ಚಿಕ್ಕ ಒಂದು ಪಾಪ ಕೂಡ ನನ್ನನ್ನು ತೊಂದರೆ ಮಾಡೋದಿಲ್ಲ. Remembering, I try to remember all of them. ಆದರೆ ನೆನಪಿಡೋದು ನಾನು ಪ್ರತಿಯೊಂದನ್ನು ನೆನಪಿಟ್ಕೊಳ್ತೀನಿ. As often as possible. ಆಗಾಗ್ಗೆ ಸಾಧ್ಯವಾದಷ್ಟು. Why? ಯಾಕಂದ್ರೆ because I don't want to be spiritually blind. ನಾನು
ಆತ್ಮಿಕವಾಗಿ ಕುರುಡನಾಗ್ಲಿಕ್ಕೆ ಬಯಸೋದಿಲ್ಲ. And ಅದರಿಂದ I'll tell you another thing. ಇನ್ನೊಂದು ಹೇಳಲಿಕ್ಕೆ The ಬಯಸ್ತೇನೆ. reason we are very hard on other people is because we have forgotten how much we have sinned ourselves. ನಾವು ಬೇರೆಯವ್ರಿಗೆ ಯಾಕೆ ಕಠಿಣವಾಗಿರ್ತೀವಿ ಅಂದ್ರೆ ಇದನ್ನ ನಮ್ಮ ಎಷ್ಟು ಕ್ಷಮಿಸಲ್ಪಟ್ಟಿದೀವೋ ಅದನ್ನು ಮರ್ತು ಬಿಡೋದ್ರಿಂದ. I've seen many believers who are so hard on other people when they do something wrong. ನಾನು ನೋಡಿದ್ದೀನಿ ಬಹಳಷ್ಟು ವಿಶ್ವಾಸಿಗಳು ಬೇರೆಯವರು ಯಾರಾದರೂ ತಪ್ಪು ಮಾಡಿದರೆ ಅವ್ರ ಬಗ್ಗೆ ಬಹಳ ಕಠಿಣವಾಗಿರ್ತಾರೆ. Let me ask you husbands, why are you so hard on your wife? ನೀವು ಗಂಡಂದ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಹೆಂಡತಿಯರ ಬಗ್ಗೆ ಯಾಕೆ ಅಷ್ಟು ಕಠಿಣವಾಗಿದ್ದೀರಾ? I'll tell you. ನಾನು ಹೇಳ್ತೀನಿ. Because you have forgotten what a wretched sinner you have been. ಯಾಕೆಂದ್ರೆ ನೀವು ಎಷ್ಟು ದುಷ್ಟ ಪಾಪಿಯಾಗಿದ್ದೀರಾ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ ಇವತ್ತು. And why are you sisters so hard on your husbands when they do something wrong? ಯಾಕೆ ನೀವು ಸಹೋದರಿಯರು ಗಂಡಂದಿರು ತಪ್ಪು ಮಾಡಿದಾಗ ಎಷ್ಟು ಕಠಿಣವಾಗಿದ್ದೀರಾ? Because you have forgotten what a wretched sinner you were. ಯಾಕೆ ಅಂದ್ರೆ ನೀವು ಎಷ್ಟು ದುಷ್ಟ ಪಾಪಿಗಳಾಗಿದ್ದೀರಾ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ. It is impossible to be hard on other people when we know what wretched sins God saved you from. ನಾವು ಎಷ್ಟು ದುಷ್ಟ ಪಾಪದಿಂದ ಬಿಡುಗಡೆ ಹೊಂದಿದ್ದೀವಿ ನಾವೇ ಅನ್ನೋದು ತಿಳ್ಕೊಂಡಾಗ ಬೇರೆಯವ್ರ ಬಗ್ಗೆ ಕಠಿಣವಾಗಿರೋದು ಕಡಿಮೆ ಆಗುತ್ತೆ. Let me recommend two things that you must meditate on all your life. ನಿಮ್ಮ ಜೀವಿತಾದ್ಯಂತ ಧ್ಯಾನ ಮಾಡಲಿಕ್ಕೆ ಎರಡು ವಿಷಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಅದನ್ನು ಮರಿಬೇಡಿ ಯಾವತ್ತೂ. Always meditate on them. ಯಾವಾಗಲೂ ಅದರ ಬಗ್ಗೆ ಧ್ಯಾನ ಮಾಡಿ. ಒಂದು, how much Jesus loved you, suffered for you. ಯೇಸು ನಿಮಗಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಕ್ಷಮಿಸಿದ್ದಾರೆ. How much he loved you. ಎಷ್ಟೊಂದು ಪ್ರೀತಿಸಿದ್ದಾರೆ ನಿಮ್ಮನ್ನ. And secondly, ಎರಡನೇದಾಗಿ, how many sins you committed in your life. ಎಷ್ಟು ಪಾಪಗಳನ್ನ ನೀವು ಮಾಡಿದಿರ ನಿಮ್ಮ ಜೀವಿತದಲ್ಲಿ. Let it always be in front of you, these two things. ಯಾವಾಗಲೂ ಈ ಎರಡು ಕಾರ್ಯಗಳು ನಿಮ್ಮ ಮುಖದ ಮುಂದೆ ಇರಲಿ. And then you will love the Lord with all your heart. ನಂತರ ನೀವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಕ್ಕಾಗುತ್ತೆ. And then your problem of victory over sin will also be solved. ನಿಮ್ಮ ಈ ಪಾಪದ ಮೇಲೆ ಜಯದ ತೊಂದರೆ ಕೂಡ ಕಡಿಮೆ ಆಗುತ್ತೆ. If you try to love the Lord without meditating on these two things, ದೇವರನ್ನ ಈ ಎರಡು ವಿಷಯದ ಬಗ್ಗೆ ಧ್ಯಾನ ಮಾಡದೆ ದೇವರನ್ನ ಪ್ರೀತಿಸಕ್ಕೆ ಪ್ರಯತ್ನ ಪಟ್ಟರೆ, you'll be like a man building a house without a foundation. ನೀವು ಒಬ್ಬ ಮನುಷ್ಯ ಅಸ್ತಿವಾರ ಹಾಕದೆ ಕಟ್ಟಡ ಕಟ್ತಾ ಇರೋ ತರ ಇದ್ದೀರಾ. This is the foundation. ಇದೇ ಅಸ್ತಿವಾರವಾಗಿದೆ. On which you must build. ಅದರ ಮೇಲೆ ಕಟ್ಟಬೇಕಾಗಿದೆ.